ಈ ಲಾರ್ಜ್ ಕ್ಯಾಪ್ ಅಂದ್ರೇನು, ಈ ಮಿಡ್ ಕ್ಯಾಪ್ ಅಂದ್ರೇನು, ಈ ಸ್ಮಾಲ್ ಕ್ಯಾಪ್ ಅಂದ್ರೇನು, ಯಾಕೆ ಈ ಕಂಪ್ನಿಗಳನ್ನು ಈ ರೀತಿ ಕ್ಯಾಟಗರೈಸ್ ಮಾಡಿರ್ತಾರೆ? ನಿಮಗೂ ಕೂಡ ಈ ರೀತಿ ಡೌಟ್ ಇದ್ದರೆ ಎಲ್ಲವನ್ನ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ 3 ರೀತಿ ಕಂಪ್ನಿಗಳಿರುತ್ತೆ: ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಕಂಪ್ನಿಗೆ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಮಾಡ್ತಾರೆ. ಅಕಾರ್ಡಿಂಗ್ ಟು ದ್ಯಾಟ್ ಇದನ್ನ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಭಾರತ ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಟಾಪ್ 100 ಕಂಪ್ನೀಸ್ಗಳನ್ನು ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ ಕಂಪ್ನಿಗಳನ್ನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. ಉದಾಹರಣೆಗೆ ರಿಲಯನ್ಸು, ಟೈಟಾನು, HDFC ಬ್ಯಾಂಕು, TCS ಇವೆಲ್ಲವೂ ಲಾರ್ಜ್ ಕ್ಯಾಪ್ ಕಂಪ್ನಿಗಳು. ಈ ಥರ ಅತಿ ಹೆಚ್ಚು ಟಾಪ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂಥ ಟಾಪ್ 100 ಕಂಪ್ನೀಸ್ಗಳನ್ನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. 101ರಿಂದ 250ರವರೆಗೂ ಮಿಡ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. 250ರಿಂದ ಕೆಳಗಡೆ ಇರುವಂಥ ಎಲ್ಲ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. ಸ್ನೇಹಿತರೆ, ಲಾರ್ಜ್ ಕ್ಯಾಪ್ ಕಂಪ್ನಿಗಳು ದೇ ಆರ್ ದ ಮಾರ್ಕೆಟ್ ಲೀಡರ್. ಈ ಕಂಪ್ನಿಗಳ ಬಿಸ್ನೆಸ್ ಬಂದ್ಬಿಟ್ಟು ವೆಲ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಉದಾಹರಣೆಗೆ ರಿಲಯನ್ಸ್, ಟೈಟಾನ್, HDFC ಬ್ಯಾಂಕ್ ಈ ಕಂಪ್ನಿಗಳು ಲೆಸ್ಸರ್ ವೊಲಟಿಲಿಟಿಯನ್ನು ಹೊಂದಿರ್ತವೆ. ನಿಮಗೆ ಕನ್ಸಿಸ್ಟೆಂಟ್ ಆದ ರಿಟರ್ನ್ನ ಜನರೇಟ್ ಮಾಡುವಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಮಿಡ್ ಕ್ಯಾಪ್ ಕಂಪ್ನಿಗಳು. ಈ ಕಂಪ್ನಿಗಳು ದೇ ಆರ್ ಇನ್ ದ ಫೇಸ್ ಆಫ್ ಗ್ರೋತ್ ಮತ್ತು ಎಕ್ಸ್ಪಾನ್ಷನ್ ಫೇಸಲ್ಲಿ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದು ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಕಂಪ್ನೀಸು. ಇಲ್ಲಿ ಹೈ ರಿಸ್ಕ್ ಹೈ ರಿಟರ್ನ್ ಇರುತ್ತೆ. ಯಾಕಂತಂದರೆ ದೀಸ್ ಕಂಪ್ನೀಸ್ ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್, ಆರಂಭಿಕ ಹಂತದಲ್ಲಿರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝಾನ್ 8 ವರ್ಷ 10 ವರ್ಷ ಇದ್ದಾಗ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ರಿಟರ್ನ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.